ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಬನ್ನಿ, ಇವತ್ತು ಟೇಸ್ಟಿಯಾದಂತಹ ಕಿಡ್ಸ್ ಲಂಚ್ ಬಾಕ್ಸ್ಗೆ ಸ್ಪೆಷಲ್. ಇದಂತೂ ಫಟಾಫಟ್ ಅಂತ ಮಾಡ್ಬೋದು 5 ನಿಮಿಷದಲ್ಲಿ. ಒಂದು ಪುಳಿಯೋಗರೆ ಪ್ಯಾಕೆಟ್ ಇದ್ದರೆ ಸಾಕು, ಅನ್ನ ಇದ್ದರೆ ಸಾಕು. ಬನ್ನಿ ಇವಾಗ ಪುಳಿಯೋಗರೆ ಮಾಡೋ ವಿಧಾನನೂ ನೋಡ್ಕೊಂಬರೋಣ. ಸಿಂಪಲ್ ಅಂದರೆ ಸಿಂಪಲ್ ರೆಸಿಪಿ ಇದು. ಈ ಒಂದು ಮೆಥಡಲ್ಲಿ ನೀವು ಕೂಡ ಟ್ರೈ ಮಾಡಿ, ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಬನ್ನಿ ಇವಾಗ ಮಾಡೋ ವಿಧಾನ ನೋಡ್ಕೊಂಡು ಬರೋಣ. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು, ಪಾತ್ರೆ ಬಿಸಿಯಾಗಿಂದ ಎಣ್ಣೆ ಹಾಕ್ಕೊಂಡು, ಬಿಸಿ ಆದ ನಂತರ ಅದಕ್ಕೆ ಶೇಂಗಾ ಕಾಳು ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಇದನ್ನು ಹೊಂಬಣ್ಣ ಬರೋವರೆಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಆಲ್ರೆಡಿ ಪೌಡರಲ್ಲಿ ಎಲ್ಲನೂ ಹಾಕಿರ್ತಾರೆ, ಬಟ್ ಇದು ಜಾಸ್ತಿ ಹಾಕಿದರೆ, ಶೇಂಗಾವನ್ನು ಜಾಸ್ತಿ ಹಾಕಿದರೆ ಟೇಸ್ಟ್ ಮಾತ್ರ ಪುಳಿಯೋಗರೆ ಟೇಸ್ಟು ಆಸಮ್ ಆಗಿ ಬರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ. ನಂತರ ಒಣ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೋಬೇಕು. ಹಿಂಗೆ ಹಾಕಲೇಬೇಕು ಅಂದರೆ ಚೆನ್ನಾಗಿರುತ್ತೆ ಇದರಲ್ಲಿ. ಇದು ಆದ ನಂತರ ನಾವು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು, ನಂತರ ಒಂದು ಪುಳಿಯೋಗರೆ ಪ್ಯಾಕೆಟನ್ನು ಹಾಕಿದರೆ ಸಾಕು, ಟೇಸ್ಟಿಯಾದಂತಹ ಪುಳಿಯೋಗರೆ ರೆಡಿಯಾಗುತ್ತೆ. ಇದು ಒಂದು ಮೆಥಡಲ್ಲಿ ಮಾಡ್ತೀವಿ. ಇನ್ನು ದೇವಸ್ಥಾನದಲ್ಲಿ ಅಥವಾ ದೊಡ್ಡ ದೊಡ್ಡ ಇದು ಯಾವುದಾದ್ರೂ ಸಮಾರಂಭಗಳಲ್ಲಿ ಮಾಡುವುದು ಮೆಥಡ್ ಬೇರೆ ಇದೆ. ನಿಮಗೆ ಬೇಕು ಅಂದರೆ ಅದನ್ನು ಕೂಡ ಕೇಳಿ, ನಾನು ಮುಂದಿನ ವಿಡಿಯೋದಲ್ಲಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಇದು ಇನ್ಸ್ಟೆಂಟಾಗಿ ಮಾಡ್ಬೋದು, ಪಟಾಪಟ್ ಅಂತ 5 ನಿಮಿಷದಲ್ಲಿ. ಮಕ್ಕಳಿಗೆ ಬೇಗ ಲಂಚ್ ಬಾಕ್ಸ್ಗೆ ಹಾಕಿ ಕಳಿಸ್ಬೇಕಲ್ಲ, ಈ ರೀತಿ ಮಾಡಿದರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ, ಜಾಸ್ತಿ ಸ್ಪೈಸಸ್ಸು ಅನಿಸಲ್ಲ. ಸೊ ಇವಾಗ ನಾನು ಮಾಡಿಟ್ಕೊಂಡಂತಹ ಅನ್ನವನ್ನು ಈ ಮಿಕ್ಸ್ಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮದು ಟೇಸ್ಟಿಯಾದಂತಹ ಪುಳಿಯೋಗರೆ ರೆಡಿ ಆಯಿತು. ಮಕ್ಕಳಿಗೆ, ನಮಗೂ ದಿಢೀರಂತ ಎಲ್ಲಾದರೂ ವರ್ಕಿಂಗ್ ವುಮೆನ್ಸ್ ಹೋಗಿ ಬಂದಿರ್ತಾರೆ, ಅವಾಗ ಏನಾದರೂ ಮಾಡ್ಕೋಬೇಕಾ ಅಂದ ಟೈಮಲ್ಲಿ ಈ ರೀತಿ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಫೈನಲಿ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಅನ್ನಕ್ಕೂ ಕೂಡ ನಾವು ಉಪ್ಪು ಹಾಕಿರ್ತೀವಿ, ಮಸಾಲೆಯಲ್ಲೂ ಕೂಡ ಉಪ್ಪಿರುತ್ತೆ. ಸೊ ನೋಡಿಬಿಟ್ಟು ನಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕಂದ್ರೆ ವಾವ್, ನೋಡಿರಿ ನಮ್ಮದು ಟೇಸ್ಟಿಯಾದಂತಹ ಪುಳಿಯೋಗರೆ ರೆಡಿ ಆಯಿತು. ಇವತ್ತಿನ ಟಿಪ್ ಆಫ್ ದ ಡೇ ಏನಪ್ಪ ಅಂದರೆ, ಸಮಾಜ ಸುಧಾರಕರು ಮತ್ತು ಅವರ ಸಿದ್ಧಾಂತಗಳು. ಒಬ್ಬೊಬ್ಬರು ಒಂದೊಂದು ಸಿದ್ಧಾಂತಗಳನ್ನು ಮಂಡಿಸಿದ್ದಾರೆ. ಅವು ಯಾವುವು ಅಂತ ನಾವು ಶಾರ್ಟ್ಕಟ್ ಮೂಲಕ ತಿಳ್ಕೊಳ್ಳೋಣ. ಟ್ರಿಕ್ಸ್ ಏನಪ್ಪ ಅಂದರೆ, ರವಿ ಆಶಾ ಮದುವೆಯಲ್ಲಿ ಬಸವ ವಿಶಿಷ್ಟ ಶಕ್ತಿ ಅಂತ ನೆನಪಿಟ್ಕೊಂಡ್ರೆ ಸಾಕು. ರವಿ ಆಶಾ ಮದುವೆಯಲ್ಲಿ ಬಸವ ವಿಶಿಷ್ಟ ಶಕ್ತಿ ಅಂತ ನೆನಪಿಟ್ಕೊಳ್ಳೋಣ. ರವಿ ಅಂದರೆ ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಮಂಡಿಸಿದರು. ಇನ್ನು ಆಶಾ ಅಂದರೆ, ಅಂದರೆ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಮಂಡಿಸಿದವರು ಶಂಕರಾಚಾರ್ಯರು. ಮದುವೆಯಲ್ಲಿ ಐತೆಲ್ಲ, ಅಂದರೆ ಮಧ್ವಾಚಾರ್ಯರು, ಅಂದರೆ ದ್ವೈತ ಸಿದ್ಧಾಂತವನ್ನು ಮಂಡಿಸಿದರು. ಇನ್ನು ಬಸವ ವಿಶಿಷ್ಟ ಶಕ್ತಿ ಅಂದ್ರೆ ಆಯಿತು, ಬಸವಣ್ಣನವರು ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಮಂಡಿಸಿದರು. ಈ ರೀತಿಯಾಗಿ ರವಿ ಆಶಾ ಮದುವೆಯಲ್ಲಿ ಬಸವ ವಿಶಿಷ್ಟ ಶಕ್ತಿ ಅಂತಾದರೂ ನೆನ್ಪಿಟ್ಕೋರಿ, ಅಥವಾ ಬಸವ ಶಕ್ತಿ ವಿಶಿಷ್ಟ ಅಂತಾದರೂ ನೆನ್ಪಿಟ್ಕೋರಿ. ನಿಮಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಇಟ್ಕೊಂಡ್ರೆ ಈಸಿಯಾಗಿ ಟ್ರೇಸ್ ಮಾಡ್ಬೋದು. ಇದೇ ರೀತಿ ನಾನು ಹಲವಾರು ವಿಡಿಯೋದಲ್ಲಿ ಸಾಕಷ್ಟು ಟ್ರಿಕ್ಸನ್ನು ಕೊಟ್ಟಿದ್ದೀನಿ. ಈ ಹಿಂದಿನ ವಿಡಿಯೋ ಯಾರೆಲ್ಲ ನೋಡಿಲ್ಲ, ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.